ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ನಿಮಗೆ ಈ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಇರ್ಬೋದು, ಇಲ್ಲದೆ ಇರ್ಬೋದು, ಸಿಚುವೇಶನ್ ಈ ವ್ಯಕ್ತಿ ಜೊತೆ ಏನೇ ಆಗಿರ್ಬೋದು, ಇವರ ಎನರ್ಜಿ ನಿಮ್ಮ ವಿಷಯವಾಗಿ ಏನಾಗಿದೆ, ಇವರ ಮನಸ್ಥಿತಿ ನಿಮ್ಮ ವಿಚಾರವಾಗಿ ಏನಾಗಿದೆ ಅಂತ ಫಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ಅದಾದ ನಂತರ ನಾನು ಟ್ಯಾರೋ ರೀಡಿಂಗ್ನು ಮಾಡ್ತೀನಿ. ಅವರ ಮನಸ್ಸಿನ ಮಾತುಗಳು ನಿಮ್ಮ ವಿಷಯವಾಗಿ ಏನಿದೆ ಅಂತ ಕೂಡ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇವರ ಮನಸ್ಥಿತಿ ಇವತ್ತು ಹೇಗಿದೆ, ಏನು ವಿಷಯವಾಗಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಪ್ರೆಸೆಂಟ್ನಲ್ಲಿ ಈ ವ್ಯಕ್ತಿ ಅವರ ಲೈಫ್ನಲ್ಲಿ ಇರುವಂಥ ಮೇಜರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಫೋಕಸ್ಡ್ ಆಗೇ ಇದ್ದಾರೆ, ಅವ್ರ ಲೈಫ್ ಕಡೆಗೆ ಸೀರಿಯಸ್ ಆಗಿದ್ದಾರೆ. ಇಂಪಾರ್ಟೆಂಟ್ ಡಿಸಿಷನ್ಸ್ನ ತೊಗೋಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ಕ್ವಾಲಿಟಿ ಲೈಫ್, ಕ್ವಾಂಟಿಟಿಗಿಂತ ಕ್ವಾಲಿಟಿ ಲೈಫ್ ಕಡೆಗೆ ಗಮನ ಕೊಡ್ತಾ ಇದ್ದಾರೆ ಈ ವ್ಯಕ್ತಿ. ನಿಮ್ಮ ವಿಷಯವಾಗಿ ಅಂತ ಬಂದಾಗ ಈ ವ್ಯಕ್ತಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು. ಕ್ಲಾರಿಟಿ ಇಲ್ಲ. ನಿಮ್ಮ ವಿಷಯ ಅಂತ ಬಂದಾಗ ಈ ವ್ಯಕ್ತಿ ಕ್ಲಾರಿಟಿ ಸಿಗ್ತಾ ಇಲ್ಲ. ನೀವು ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇರ್ಬೋದು. ನಿಮ್ಮ ವಿಚಾರ ಅಂತ ಬಂದಾಗ ಈ ವ್ಯಕ್ತಿಗೆ ಒಂದು ಡಿಸಿಷನ್ ಅಂತ ತೊಗೊಳಕ್ಕೆ ಆಗ್ತಾ ಇಲ್ಲ. ಅದರಿಂದ ಸ್ವಲ್ಪ ಟೈಮ್ ಕೊಟ್ಟರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ವಿಷಯವಾಗಿ ಅವ್ರಿಗೆ ಯಾವುದೇ ರೀತಿಯಾದ ಡಿಸಿಷನ್ ತೊಗೊಳ್ಳದೇ ಇರುವಂಥ ಕಾರಣವಾಗಿ ಪ್ರೆಸೆಂಟ್ನಲ್ಲಿ ಬೇರೆ ಇನ್ನೇನನ್ನು ಅವ್ರ ಲೈಫ್ನಲ್ಲಿ ಸಾಲ್ವ್ ಮಾಡ್ಕೊಬೋದು, ಇನ್ನೇನಕ್ಕೆ ಅವ್ರ ಲೈಫ್ನ ಯೂಸ್ ಮಾಡ್ಕೋಬೋದು, ಯಾವ ವಿಷಯವಾಗಿ ಅವ್ರು ಯೂಸ್ ಮಾಡಿಕೊಂಡು ಮುಂದೆ ತೆರಳಬಹುದು ಅನ್ನುವ ವಿಚಾರಗಳ ಕಡೆಗೆ ಇವರು ಸೀರಿಯಸ್ ಆಗ್ತಾ ಇದ್ದಾರೆ ಅಂತ ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ದ್ವೇಷ ಏನೋ ಪಿಕ್ ಮಾಡ್ತಲ್ಲ, ನಿಮ್ಮ ಅಗೇನ್ಸ್ಟಾಗಿ ಏನೂ ಇಲ್ಲ. ಏನೋ ಒಂದು ಸ್ವಲ್ಪ ಮನಸ್ತಾಪಗಳಾಗಿದೆ, ಆದರೆ ಅದನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇಲ್ಲ ಅಂತ ಕೂಡ ಬರ್ತಾ ಇದೆ. ಏಕೆಂದರೆ ಒಂದಷ್ಟು ಅವ್ರ ಕಡೆಯಿಂದನೂ ಫಾಲ್ಟ್ ಇದೆ ಅನ್ನೋದು ಇವ್ರಿಗೆ ಅನಿಸಿದೆ. ಅಂದರೆ ನಾನು ಏನೋ ತಪ್ಪು ಮಾಡಿದ್ದೀನಿ, ನಾನು ಏನೋ ತಪ್ಪು ಹೆಜ್ಜೆ ಹಾಕ್ಬಿಟ್ಟಿದ್ದೀನಿ ಈ ರಿಲೇಷನ್ಶಿಪ್ಗೆ ಅಂತ ಈ ವ್ಯಕ್ತಿಗೆ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ಅದರಿಂದ ಇವರು ಸ್ವಲ್ಪ ಟೈಮ್ ತೊಗೋತಾ ಇದ್ದಾರೆ. ಮೇ ಬಿ ನಿಮ್ಮ ಹತ್ರ ಕಮ್ಮಿ ಮಾತಾಡ್ತಿರ್ಬೋದು, ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಿರ್ಬೋದು, ಬೇಕು ಅಂತಾನೆ ಸ್ವಲ್ಪ ಇಗ್ನೋರ್ ಮಾಡ್ತಾ ಇರ್ಬೋದು. ಹೀಗೆಲ್ಲ ಅವ್ರು ನಡ್ಕೊಳ್ತಾ ಇದ್ದಾರೆ. ಅವ್ರು ನಡ್ಕೊಳ್ತಾ ಇರೋದಕ್ಕೆ ಕಾರಣ ನೀವಿಷ್ಟ ಇಲ್ಲ ಅಂತ ಅಲ್ಲ. ಅವ್ರು ನಡ್ಕೊಳ್ತಾ ಇರೋದಕ್ಕೆ ಕಾರಣ ಏನಾಗಿದೆ ಅಂದರೆ, ಅವ್ರಿಗೆ ಕ್ಲಾರಿಟಿ ಬೇಕು. ಆ ಡಿಸ್ಟೆನ್ಸ್ ಇದ್ದರೆ ನನಗೇನು ಅನಿಸುತ್ತೆ, ಈ ವಿಚಾರವಾಗಿ ಈ ರಿಲೇಷನ್ಶಿಪ್ ವಿಷಯವಾಗಿ ನನಗೇನು ಅನಿಸುತ್ತೆ ಅನ್ನೋದು ನನಗೆ ಗೊತ್ತಾಗತ್ತಲ್ಲ. ಅದರಿಂದ ನಾನು ಹೀಗಿರೋದು ಬೆಟರ್, ನಾನೇನು ಮಾತಾಡದೇ ಇರೋದು ಬೆಟರ್, ಹೀಗೆ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೆ ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ನೀವು ಬೇಡ ಅನ್ನೋ ಡಿಸಿಷನ್ಗೂ ಬರ್ತಾ ಇಲ್ಲ, ನೀವು ಬೇಕು ಅನ್ನೋ ಡಿಸಿಷನ್ಗೂ ಈ ವ್ಯಕ್ತಿ ಬರ್ತಾ ಇಲ್ಲ. ಏಕೆಂದರೆ ನಿಮ್ಮನ್ನು ಕಂಪ್ಲೀಟಾಗಿ ಅವರು ದೂಷಿಸ್ತಾನೂ ಇಲ್ಲ, ಹಾಗೆ ನಿಮ್ಮನ್ನು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಈ ವ್ಯಕ್ತಿ ರೆಡಿ ಇಲ್ಲ. ಸೊ ಈ ರಿಲೇಷನ್ಶಿಪ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ಬೋದು, ಯಾಕಂದರೆ ಡಿಫ್ರೆನ್ಸಸ್ ಇರ್ಬೋದು, ನಿಮ್ಮವರ ನಡುವೆ ಡಿಫ್ರೆನ್ಸಸ್ ಇರ್ಬೋದು. ಅದರಿಂದ ಇವ್ರಿಗೆ ಹೀಗೆಲ್ಲ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ. ಈ ಥರ ಅವ್ರಿಗೆ ಕನ್ಫ್ಯೂಷನಲ್ಲಿ ಒಂಥರ ಮನಸ್ಸು ಚಂಚಲತೆನ ಅವರು ಅನುಭವಿಸ್ತಿರ್ಬಹುದು. ಸೊ ಫೈನಲ್ ಆಗಿ ರೀಡಿಂಗ್ ವಿಷಯವಾಗಿ ಅಂತ ನೋಡಿದಾಗ ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ಏನು ತೋರಿಸ್ತಿದೆ ಅಂದರೆ, ಅವ್ರು ನಿಮ್ಮನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದಾರೆ. ಮಿಸ್ ಮಾಡ್ಕೋತಾ ಇಲ್ಲ ಅಂತ ಅರ್ಥ ಅಲ್ಲ. ಅವ್ರಿಗೆ ಇನ್ನೊಂದು ಏನು ಅನಿಸುತ್ತೆ ಅಂದರೆ, ನೀವು ಈಸಿಯಾಗಿ ಇನ್ಫ್ಲೂಯೆನ್ಸ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ನೀವು ಸ್ವಲ್ಪ ವೀಕ್ ಮೈಂಡೆಡ್ ಪರ್ಸ್ನಾಲಿಟಿ ಅಂತ ಅನ್ನಿಸ್ತಾ ಇದೆ. ನೀವು ಈಸಿಯಾಗಿ ಗಿವ್ ಅಪ್ ಮಾಡಿಬಿಡ್ತೀರೇನೋ ಅನ್ನಿಸ್ತಾ ಇದೆ. ನೀವೊಂದು ದೃಢವಾಗಿ ಈ ಏನನ್ನೂ ಒಂದು ನಿರ್ಧಾರಗಳನ್ನ ತೊಗೊಳಕ್ಕೂ ಆಗೋದಿಲ್ವೇನೋ. ಅಂದರೆ ನಿಮ್ಮ ವಿಷಯವಾಗಿ ಅವ್ರು ಶ್ಯೂರ್ ಆಗದೆ ಇರೋದಕ್ಕೂ ಕಾರಣ ಇದೇ ಆಗಿದೆ. ಬಿಕಾಸ್ ಅವರು ನಿಮ್ಮನ್ನು ಒಂದು ಸ್ವಲ್ಪ ವೀಕ್ ಆಗೇ ನೋಡ್ತಾರೆ. ಒಂದೊಂದು ಸಲ ಹಾಗೆ ಅವ್ರಿಗೆ ಅನಿಸುತ್ತೆ, ನಿಮ್ಮ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಮಾಡೋಕ್ಕಾಗಲ್ಲ, ನೀವು ಈಸಿಯಾಗಿ ಗಿವ್ ಅಪ್ ಮಾಡಿಬಿಡ್ತೀರೇನೋ ಅಂತ ಈ ವ್ಯಕ್ತಿಗೆ ಆ ಥರ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಸೊ ಫೈನಲಿ ಈ ರೀಡಿಂಗ್ ವಿಷಯವಾಗಿ ಅಂತ ನೋಡೋಕ್ಕೆ ಹೋದಾಗ, ನೀವು ಹತ್ತಿರ ಇರೋದು ಕೂಡ ಅವ್ರಿಗೆ ಒಂದೊಂದು ಸಲ ಇಷ್ಟ ಆಗೋದಿಲ್ಲ. ನೀವು ಹತ್ತಿರ ಇದ್ದಾಗ ಅವ್ರಿಗೆ ಇಷ್ಟ ಆಗೋದಿಲ್ಲ, ದೂರ ಆದಾಗ ಮಿಸ್ ಮಾಡ್ಕೋತಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮನ್ನು ಈ ವ್ಯಕ್ತಿ ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನಿಮ್ಮನ್ನು ಆಕ್ಸೆಪ್ಟ್ ಮಾಡದೇ ಇರೋದ್ರಿಂದ, ಸ್ವೀಕರಿಸದೇ ಇರೋದ್ರಿಂದಾನೇ ನೀವೇನು ಅಂತ ಅವರು ಇನ್ನೂ ಫಿಗರ್ ಔಟ್ ಮಾಡ್ತಾರೆ.
ಅವ್ರಿಗೆ ಇನ್ನೂ ಟೈಮ್ ಬೇಕು. ಈ ರಿಲೇಷನ್ಶಿಪ್ ಬೆಳಿಬೇಕು ಅಂದರೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ನಾನು ಪಿಕ್ ಮಾಡ್ತಾಯಿದ್ದೀನಿ. ಹಾಗೂ ಅವ್ರಿಗೆ ಇನ್ನೊಂದು ಏನು ಅನಿಸುತ್ತೆ ಅಂದರೆ, ನಾನು ಆಗಲೇ ಹೇಳಿದಾಗೆ ನೀವು ಈಸಿಯಾಗಿ ಇನ್ಫ್ಲುಯೆನ್ಸ್ ಆಗಿಬಿಡ್ತೀರಾ. ನೀವು ಬೇರೆಯವ್ರ ಮಾತು ಕೇಳಿಬಿಟ್ಟು ನೀವು ತಪ್ಪು ನಿರ್ಧಾರಗಳನ್ನ ತಗೋತೀರಾ. ನಿಮಗೆ ನಿಮ್ಮ ಬಗ್ಗೆನೇ ಒಂದೊಂದು ಸಲ ಡೌಟ್ ಬಂದುಬಿಡುತ್ತೇನೋ, ನಿಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಅಂತ ಕೆಲವೊಮ್ಮೆ ಇವ್ರಿಗೆ ಅನಿಸುತ್ತೆ. ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ಅದನ್ನೇ ನಾನು ಪಿಕ್ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಈ ವ್ಯಕ್ತಿಗೆ ಇನ್ನೊಂದೇನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವೇನೋ ಆ್ಯಕ್ಟಿವ್ ಆಗಿ ಮಾಡ್ತಾ ಇಲ್ಲ ಅನ್ನಿಸ್ತಾ ಇದೆ. ನೀವು ಟೈಮ್ನ ತುಂಬ ವೇಸ್ಟ್ ಮಾಡ್ಕೋತಾ ಇದ್ದೀರಾ ಅನ್ನಿಸ್ತಾ ಇದೆ ಅವ್ರಿಗೆ. ಅದು ಇವ್ರಿಗೆ ಯಾಕೆ ಅನ್ನಿಸ್ತಾ ಇದೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮೇ ಬಿ ಅವ್ರು ನಿಮ್ಮನ್ನ ಒಬ್ಸರ್ವ್ ಮಾಡ್ತಾ ಇರ್ಬೋದು, ನಿಮ್ಮ ಆ್ಯಕ್ಟಿವಿಟೀಸ್ನ ಒಬ್ಸರ್ವ್ ಮಾಡ್ತಿರ್ಬೋದು. ಅದರಿಂದ ಅವ್ರಿಗೆ ಏನು ಅನ್ನಿಸ್ತದೆ, ನೀವೇನೂ ಆ್ಯಕ್ಟಿವ್ ಆಗಿ ನಿಮ್ಮ ಟೈಮ್ನ ಯೂಸ್ ಮಾಡ್ಕೋತಾ ಇಲ್ಲ. ನೀವೊಂಥರ ಆಲಸಿ ಪರ್ಸ್ನಾಲಿಟಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ಟೈಮ್ನ ವೇಸ್ಟ್ ಮಾಡಿಬಿಡ್ತೀರಾ. ನೀವು ತುಂಬಾ ಲೇಸಿಯಾಗಿ ದಿನನ ಹೇಗೆ ಬೇಕೋ ಹಾಗೆ ಒಂದು ಪ್ಲ್ಯಾನಿಂಗ್ ಇಲ್ಲದೆ ನಡೆಸ್ಕೊಂಡು ಹೋಗ್ತೀರಾ. ಆರ್ಗನೈಸ್ಡ್ ಇಲ್ಲ, ಡಿಸಿಪ್ಲಿನ್ಡ್ ಇಲ್ಲ ಅಂತ ಆ ಥರ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ನೀವು ಹಾಗಿದ್ದೀರೋ ಇಲ್ವೋ ಅದು ಐ ಡೋಂಟ್ ನೋ. ಆದರೆ ಇವರ ಎನರ್ಜಿ ಅಂತ ಬಂದಾಗ, ಇವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ಬಂದಾಗ, ಇದೆಲ್ಲ ಮನಸ್ಸಿಗೆ ಅವರು ಹಾಕ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಏಕೆಂದರೆ ಅವರು ಒಂದು ಪರ್ಫೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ. ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ವ್ಯಕ್ತಿಗೆ, ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಈ ವ್ಯಕ್ತಿ ಆಗಿರ್ತಾರೋ ಇಲ್ವೋ ಸೆಕೆಂಡ್ರಿ, ಆದರೆ ನಿಮ್ಮಿಂದ ಆ ಒಂದು ಎಕ್ಸ್ಪೆಕ್ಟೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಇರಬೇಕು, ಈ ಥರನೇ ನಡ್ಕೋಬೇಕು, ಈ ಥರನೇ ನೀವು ಒಂದು ಹ್ಯಾಬಿಟ್ನ ಡೆವಲಪ್ ಮಾಡ್ಕೊಂಡು ಹೋಗಬೇಕು. ಸೊ ನೀವು ಹೇಳ್ದಂಗೆ ಮೇ ಬಿ ಅವ್ರು ಹೇಳ್ದಂಗೆ ನೀವು ನಡ್ಕೊಳ್ದೇ ಇರೋದ್ರಿಂದ ಕೂಡ ಅವ್ರಿಗೊಂದು ಸ್ವಲ್ಪ ಇರಿಟೇಷನ್ ಆಗಿರ್ಬೋದು. ಇತ್ತೀಚೆಗೆ ಅವ್ರೇನೋ ಹೇಳಿರ್ತಾರೆ, ಅದನ್ನ ನೀವು ಮಾಡದೇ ಇರ್ಬೋದು. ಅದಕ್ಕೂ ಕೂಡ ಈ ವ್ಯಕ್ತಿಗೆ ಇರಿಟೇಷನ್ ಆಗ್ತಾಯಿದೆ. ನನ್ನ ಮಾತಿಗೆ ಬೆಲೆ ಕೊಡಲ್ಲ, ನನ್ನ ಮಾತು ಕೇಳಲ್ಲ ಅನ್ನೋದೆಲ್ಲ ಇವ್ರ ಮನಸ್ಸಿಗೆ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ಈ ರಿಲೇಷನ್ಶಿಪ್ನಲ್ಲಿ ಇರುವಂಥ ಕಾಂಪ್ಲಿಕೇಶನ್ ಇದೇ ಆಗಿದೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಇನ್ನೇನು ನಿಮ್ಮನ್ನು ಬಿಟ್ಟಿರೋಕ್ಕೂ ಆಗ್ತಾಯಿಲ್ಲ ಇವ್ರಿಗೆ. ನೀವು ಬೇಕು ಅನ್ನೋದಿದೆ, ಆದರೆ ಐ ನೀಡ್ ಸಮ್ ಟೈಮ್ ಅಂತ ಇವರು ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇದ್ದಾರೆ. ಕ್ಲಾರಿಟಿ ಬೇಕು ನನಗೆ ಅನ್ನಿಸ್ತಾ ಇದೆ. ಮೇ ಬಿ ಅವ್ರು ನಿಮ್ಮನ್ನು ಇನ್ನು ಕೆಲವರಿಗೆ ಕಂಪೇರ್ ಮಾಡ್ತಿದ್ದಾರೋ ಏನೋ. ಕೆಲವು ಪರ್ಸ್ನಾಲಿಟಿ ಕಂಪೇರ್ ಮಾಡ್ತಿರ್ಬೋದು, ಕೆಲವು ಫ್ರೆಂಡ್ಸಿಗೆ ಕಂಪೇರ್ ಮಾಡ್ತಿರ್ಬೋದು, ಅಥವಾ ಇನ್ಯಾರಿಗೋ ನಿಮ್ಮನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ ಅವ್ರ ಮನಸ್ಸಲ್ಲಿ. ಆವಾಗ ನೀವೇ ಬೆಟರ್ ಅನ್ನಿಸ್ತಾ ಇದೆ, ನೀವೇ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತಾ ಇದೆ. ನೀವೇ ಅವ್ರಿಗೆ ಸರಿ, ನೀವು ಅವ್ರನ್ನ ಅರ್ಥ ಮಾಡ್ಕೋತೀರಾ. ಒಂದು ಸ್ವಲ್ಪ ಇಬ್ಬರು ಚೇಂಜ್ ಆದರೆ ರಿಲೇಷನ್ಶಿಪ್ ಸರಿ ಹೋಗುತ್ತೆ. ಇಬ್ಬರೂ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇಬ್ಬರು ಚೆನ್ನಾಗಿರ್ಬೋದು, ಇಬ್ಬರ ಲೈಫು ಚೆನ್ನಾಗಿರ್ಬೋದು. ಈ ಥರ ಹೋಪ್ಫುಲ್ಲಾಗೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅಡ್ಜಸ್ಟ್ಮೆಂಟ್ಸ್ ಇಂಪಾರ್ಟೆಂಟ್ ಇದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅಂದರೆ ಇನ್ನೊಂದು ಏನು ಅನಿಸುತ್ತೆ ಅಂದರೆ, ನೀವು ಅವ್ರಿಗೆ ಬೆಲೆ ಕೊಡಲ್ಲ ಒಂದೊಂದು ಸಲ ಅನಿಸ್ಬಿಡುತ್ತೆ ಈ ವ್ಯಕ್ತಿಗೆ. ಅವ್ರ ಮಾತಿಗೆ ಬೆಲೆ ಕೊಡಲ್ಲ. ಮೇ ಬಿ ನೀವು ಅವ್ರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ಹಾಗೆ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ನೀವು ತುಂಬಾ ಶಟ್ ಡೌನ್ ಆಗಿಬಿಡ್ತೀರಾ ಒಂದೊಂದು ಸಲ. ನೀವು ಮಾತಾಡೋದೇ ಇಲ್ಲ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತೀರಾ. ಅವ್ರು ಕೊಡೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಆದರೆ ನೀವು ಕೊಡೋದನ್ನ ಅವರು ಪಾಯಿಂಟ್ ಮಾಡ್ತಾಯಿದ್ದಾರೆ. ಅವ್ರ ತಪ್ಪನ್ನು ಅವ್ರು ಅರ್ಥ ಮಾಡ್ಕೊಳ್ದೆ ನಿಮ್ಮ ತಪ್ಪುಗಳನ್ನ ಅವ್ರು ಪಾಯಿಂಟ್ ಮಾಡ್ತಾಯಿದ್ದಾರೆ. ಪ್ರೆಸೆಂಟ್ನಲ್ಲಿ ಹಾಗಿದೆ. ಸೊ ಇದೆಲ್ಲ ಅವ್ರ ಮನಸ್ಸಿಗೆ ಏನಾಗ್ತಾ ಇದೆ ಅಂದರೆ, ಕನ್ಫ್ಯೂಷನ್ನ ಹೆಚ್ಚಿಸ್ತಾ ಇದೆ ಬಿಟ್ಟರೆ ಕನ್ಫ್ಯೂಷನ್ನ ಕಮ್ಮಿ ಮಾಡ್ತಾ ಇಲ್ಲ. ಅದರಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಕೆಲವು ಫ್ರೆಂಡ್ಸ್ ಜೊತೆ ಇವರು ನಿಮ್ಮ ವಿಷಯವನ್ನು ಶೇರ್ ಮಾಡ್ಕೋತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಫ್ರೆಂಡ್ಸ್ ಕೂಡ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಾಗೆ ಅವರನ್ನು ಸರಿ ಅಂತ ಇದ್ದಾರೆ, ನಿಮ್ಮನ್ನು ತಪ್ಪು ಅಂತ ಇದ್ದಾರೆ. ಅವರೇ ಸರಿ ಇಲ್ಲ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಬಿಕಾಸ್ ಈ ವ್ಯಕ್ತಿ ಅವರ ಲೈಫ್ನಲ್ಲಿ ಏನಾಗ್ತಾ ಇದೆ ಅಂದರೆ, ಅವ್ರು ಕಂಪ್ಲೀಟ್ ಸ್ಟೋರಿನ ಶೇರ್ ಮಾಡ್ತಾ ಇಲ್ಲ, ಕೆಲವು ಬಿಟ್ಸ್ ಆ್ಯಂಡ್ ಪೀಸಸ್ನ ಶೇರ್ ಮಾಡ್ತಾ ಇದ್ದಾರೆ. ಈಗ ಒಬ್ಬ ವ್ಯಕ್ತಿ ಆ ಥರ ಶೇರ್ ಮಾಡಿದಾಗ ಇನ್ನೊಬ್ರು ಏನು ಅಂದ್ಕೊಳ್ತಾರೆ, ಬಯಾಸ್ಡಾಗಿ ಅವರು ಡಿಸಿಷನ್ ತೊಗೊಳ್ತಾರೆ. ಅವ್ರ ಫ್ರೆಂಡ್ಸ್ ಅದರಿಂದನೇ ಅವರ ಫ್ರೆಂಡ್ ಅಂದರೆ ಅವರನ್ನೇ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಿಮ್ಮನ್ನು ಅವರು ನೀವೇ ತಪ್ಪು, ನಿಮ್ಮದೇ ತಪ್ಪು, ನೀವೇ ಅವ್ರನ್ನ ಅರ್ಥ ಮಾಡ್ಕೋತಾ ಇಲ್ಲ. ಸೊ ನಿಮ್ಮನ್ನು ಒಂದು ತಪ್ಪಿನ ಸ್ಥಿತಿಗೆ ಅವರ ಫ್ರೆಂಡ್ಸ್ ಕೂಡ ಹಾಕ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಕಾಣ್ತಾ ಇದೆ. ಅಂದರೆ ಅವ್ರೇನು ಹೇಳಿದ್ರು ಎಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರ ಪ್ರಕಾರ ಫ್ರೆಂಡ್ಸ್ ಇರೋದು ಸಪೋರ್ಟ್ ಮಾಡೋದಕ್ಕೆ, ಅದಕ್ಕೆ ಫ್ರೆಂಡ್ಸು ನಾನು ಏನು ಹೇಳ್ತೀನಿ ಅದನ್ನ ಕೇಳ್ತಾರೆ ಅನ್ನೋದಕ್ಕೋಸ್ಕರನೂ ಫ್ರೆಂಡ್ಸ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ.
ಯಾಕಂದರೆ ಅವ್ರಿಗೆ ಸ್ವಲ್ಪ ವ್ಯಾಲಿಡೇಷನ್ ಬೇಕಿದೆ. ಕೆಲವರು ನೀನು ಮಾಡ್ತಾ ಇರೋದು ಸರಿಯಾಗಿದೆ, ನೀನು ನಡ್ಕೊಳ್ತಾ ಇರೋದು ಸರಿ ಇದೆ ಅಂತ ಹೇಳೋದಕ್ಕೂ ಕೆಲವರು ಬೇಕಾಗಿದ್ದಾರೆ ಅವ್ರಿಗೆ. ಇವಾಗ ಅವ್ರಿಗೊಂದು ಅಪ್ರೂವಲ್ ಬೇಕಾಗಿದೆ ಅಂತ ಪಿಕ್ ಮಾಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ನಿಮ್ಮ ವಿಷಯವಾಗಿ ದಿಸ್ ಪರ್ಸನ್ ಈಸ್ ವಾಂಟಿಂಗ್ ಟೈಮ್. ಅದಕ್ಕೆ ಅಂತ ಅವರು ನಿಮ್ಮನ್ನು ಬಿಡೋಕ್ಕೂ ರೆಡಿ ಇಲ್ಲ. ಯಾಕಂದರೆ ಒಂದು ಅಟ್ಯಾಚ್ಮೆಂಟ್ ಬೆಳೆದಿದೆ ನಿಮ್ಮ ವಿಷಯವಾಗಿ, ಅವ್ರಿಗೆ ಅಟ್ಯಾಚ್ಮೆಂಟ್ ಇದೆ. ನಿಮ್ಮಲ್ಲಿ ಒಳ್ಳೆ ಗುಣಗಳನ್ನೂ ಅವ್ರು ನೋಡಿದ್ದಾರೆ, ನೋಡಿಲ್ಲ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ನೀವೊಂದು ಗಿವರ್ ಅಂತ ಅವ್ರಿಗೆ ಗೊತ್ತಾಗಿದೆ. ನೀವು ತುಂಬ ಕೇರ್ ಮಾಡ್ತೀರಾ. ನೀವು ಅವ್ರಿಗೆ ಅಂತ ಟೈಮ್ ಕೊಟ್ಟರೆ ಅಷ್ಟು ಅದ್ಭುತವಾಗಿ ನಡ್ಕೊಳ್ತೀರಾ ಅನ್ನೋದು ಗೊತ್ತಿದೆ. ನಿಮ್ಮಲ್ಲಿ ಒಳ್ಳೆ ಗುಣಗಳಿಂದಾನೇ ಆ ವ್ಯಕ್ತಿಗೆ ನೀವು ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ಯಾರೂ ಪರ್ಫೆಕ್ಟ್ ಆಗಿರೋದಿಲ್ಲ. ಯಾರು ಇರ್ತಾರೆ ಹೇಳಿ? ನಾನು ಪರ್ಫೆಕ್ಟ್ ಇಲ್ಲ. ಸೊ ಆ ಪರ್ಫೆಕ್ಷನ್ನ ಹುಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವರು. ಅಂದರೆ ಒಬ್ಬರು ಹೀಗೇ ಇರಬೇಕು ಅನ್ನೋ ಮೈಂಡ್ಸೆಟ್ಗೆ ಇನ್ನೊಬ್ಬ ವ್ಯಕ್ತಿ ಬಂದಾಗ ಏನಾಗುತ್ತೆ ಅಂದರೆ, ಅವ್ರು ಹಾಗೆ ನಡ್ಕೊಳ್ಳಿಲ್ಲ ಅಂದಾಗ ಇನ್ನೊಬ್ಬ ವ್ಯಕ್ತಿಗೆ ಅದು ನಿರಾಶೆ ತರ್ಬೋದು, ಕಿರಿಕಿರಿ ತರ್ಬೋದು. ಸೊ ಯಾವಾಗ ಈ ಥರ ಒಂದು ಮನಸ್ಥಿತಿ ಈ ವ್ಯಕ್ತಿಗೆ ಬರುತ್ತೆ, ಅಲ್ಲೇ ಒಂದು ಒಳ್ಳೆ ರಿಲೇಷನ್ಶಿಪ್ ಕೂಡ ಹಾಳಾಗ್ತಾ ಇದೆ. ಅದೇ ಒಂದು ಪ್ಯಾಟರ್ನಲ್ಲಿ ಇಬ್ಬರು ಕೂಡ ಸಿಕ್ಕಾಕೊಂಡಿದ್ದೀರಾ. ಒಬ್ರಿಗೆ ಒಬ್ಬರು ಟೈಮ್ ಕೊಡ್ತೀರಾ, ಆದರೆ ಟೈಮ್ನಲ್ಲಿ ಏನಾಗ್ತಾ ಇದೆ ಅಂದರೆ, ನೀವು ಅವರಲ್ಲಿರೋದು ಪ್ರಾಬ್ಲಮ್ಸ್ನ ಹುಡುಕ್ತೀರಾ, ಅವರು ನಿಮ್ಮಲ್ಲಿರೋ ಪ್ರಾಬ್ಲಮ್ಸ್ ಹುಡುಕ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಈ ರಿಲೇಷನ್ಶಿಪ್ನಲ್ಲಿ ಜಾಸ್ತಿ ಇದೆ. ಕಮ್ಯುನಿಕೇಷನ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ನಿಮ್ಮ ಅವರ ನಡುವೆ ಅಂತ ಹೇಳ್ಬೋದು. ಇತ್ತೀಚೆಗೆ ಕಾಂಟ್ಯಾಕ್ಟ್ ಇರ್ಬೋದು, ಕಾಂಟ್ಯಾಕ್ಟ್ ಇದ್ದರೂ ಕೂಡ ಮಾತು ಸರಿಯಾಗಿಲ್ಲದೆ ಇರ್ಬೋದು. ಹೀಗೆಲ್ಲ ಒಂದು ಸ್ವಲ್ಪ ಸಂಬಂಧದಲ್ಲಿ ಏರುಪೇರು ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಇದು ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ನಾನು ನೋಡಿರುವಂಥದ್ದು ವಿಚಾರ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಅವರ ಮೈಂಡ್ ಮೆಸೇಜಸ್ನ ಹೇಳಿಬಿಡ್ತೀನಿ ನಿಮಗೆ. ಅವ್ರ ಮೈಂಡ್ ಮೆಸೇಜಸ್ ಏನಾಗಿದೆ, ಅವ್ರಿಗೆ ಏನು ಹೇಳ್ಕೋಬೇಕು ಅನಿಸ್ತಾ ಇದೆ, ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ವಿಷಯ ಹೇಳ್ಕೊಳ್ಳೋದಕ್ಕೆ ಏನಿದೆ ಅಂತ ನೋಡಿ ಹೇಳೋಣ. ಮೈಂಡ್ ಮೆಸೇಜಸ್. ಸೊ ಫಸ್ಟ್ ಮೆಸೇಜ್ ಏನಾಗಿದೆ ಅಂದರೆ, ಡಿಫಿಕಲ್ಟ್ ಟು ಕೋಪ್ ವಿತ್ ಯುವರ್ ಆ್ಯಟಿಟ್ಯೂಡ್ ನವ್. ನಾನು ಹೇಳಿದಾಗೆ ಕೆಲವರಿಗೆ ಸೆಪರೇಷನ್ ಇರ್ಬೋದು, ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ಮಾತಿಲ್ಲದೆ ಇರ್ಬೋದು ಈ ರಿಲೇಷನ್ಶಿಪ್ನಲ್ಲಿ. ಸೊ ಈ ವ್ಯಕ್ತಿಗೆ ನಿಮ್ಮ ಆ್ಯಟಿಟ್ಯೂಡ್ನ ಸ್ವಲ್ಪ ಟಾಕ್ಸಿಕ್ ಆಗೋ ನೋಡ್ತಿರ್ಬೋದು. ಮೇ ಬಿ ನೀವು ತುಂಬ ಕೋಪ ಮಾಡ್ಕೋತಿರೋ ಏನೋ, ಅವ್ರ ಮನಸ್ಸನ್ನ ಹರ್ಟ್ ಮಾಡಿಬಿಡ್ತೀರೇನೋ, ಕೋಪದಲ್ಲಿ ಏನೋ ಒಂದು ಮಾತು ಹೇಳಿಬಿಡ್ತೀರೇನೋ, ಒಂಥರ ನೋವಾಗುವಂಥ ಮಾತು ಹೇಳ್ಬಿಡ್ತೀರೇನೋ. ಸೊ ಅವ್ರಿಗೆ ನೀನು ಈ ಥರ ನಡ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ, ನಿನ್ನನ್ನು ಈ ಒಂದು ಆ್ಯಟಿಟ್ಯೂಡ್ನ ಬದಲಾಯಿಸ್ಕೋ ಅನ್ನೋ ರೀತಿಯಾಗಿ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ, ಐ ಆಮ್ ದ ಹ್ಯಾಪಿಯೆಸ್ಟ್ ಮೀ ವೆನ್ ಐ ಆಮ್ ವಿತ್ ಯು ಅಂತ ಕೂಡ ಹೇಳ್ತಾರೆ. ನಾನು ಆಗಲೇ ಹೇಳಿದಾಗೆ ನಿಮ್ಮಲ್ಲಿ ಒಳ್ಳೆ ಗುಣಗಳನ್ನೂ ಅವರು ಪರಿಗಣಿಸ್ತಾ ಇದ್ದಾರೆ. ನೀವು ಅವ್ರಿಗೆ ಬಹಳ ಇಷ್ಟ ಆಗ್ತಾ ಇದ್ದೀರಾ. ಆದರೆ ಅವ್ರಿಗೇನು ಅನಿಸುತ್ತೆ ಅಂದರೆ, ನಿಮ್ಮ ಮಾತು ಸ್ವಲ್ಪ ಕಟುವಾಗಿದೆ ಅಂತ ಅನಿಸುತ್ತೆ ಈ ವ್ಯಕ್ತಿಗೆ. ನೀವು ಮಾತಾಡೋ ರೀತಿ ಸರಿ ಇಲ್ಲ ಅನಿಸ್ಬಿಡುತ್ತೆ ಒಂದೊಂದು ಸಲ. ಮೈ ವರ್ಸ್ಟ್ ಫಿಯರ್ ಇಸ್ ಲೂಸಿಂಗ್ ಯು, ಐ ವೋಂಟ್ ಲೆಟ್ ಯು ಗೋ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ನಿನ್ನನ್ನು ಕಳ್ಕೊಳ್ಳೋದೇ ನನಗೆ ಒಂದು ವೀಕ್ನೆಸ್ ಆಗಿದೆ, ಭಯ ಆಗಿದೆ, ನಾನು ಹೆಂಗೆ ಬಿಟ್ಟಿರಲಿ ನಿನ್ನ ಅನ್ನೋ ರೀತಿಯಾಗಿ ವ್ಯಕ್ತಿ ಹೇಳ್ತಾ ಇದ್ದಾರೆ. ನೀನು ನನಗೊಂದು ವೀಕ್ನೆಸ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಯುವರ್ ಕ್ಯೂಟ್ ಸ್ಮೈಲ್ ಅಟ್ರಾಕ್ಟ್ಸ್ ಮೀ ಟುವರ್ಡ್ಸ್ ಯು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಫೋಟೋಸ್ನ ನೋಡ್ತಿರ್ಬೋದು, ನಿಮ್ಮ ವೀಡಿಯೋಸ್ನ ನೋಡ್ತಿರ್ಬೋದು, ನಿಮ್ಮ ಸ್ಮೈಲ್ ಅವ್ರಿಗೆ ಬಹಳ ಇಷ್ಟ ಆಗ್ತಾ ಇದೆ. ಐ ಲೈಕ್ ಯುವರ್ ಕ್ಯೂಟ್ ಸ್ಮೈಲ್ ಅಂತ ಹೇಳ್ತಾ ಇದ್ದಾರೆ. ಅದೇ ಅಟ್ರಾಕ್ಟಿವ್ ಆಗಿದೆ ನಿನ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾರೇಜ್ ಬರ್ತಿರೋದೆ, ನಾನು ಆಗಲೇ ಹೇಳಿದಾಗೆ ಈ ರಿಲೇಷನ್ಶಿಪ್ನಲ್ಲಿ ಮ್ಯಾರೇಜ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ ಅಂದರೆ, ಆ ಥರದ ಪ್ರಾಬ್ಲಮ್ಸ್ ಇದೆ ಅಂದರೆ ಮ್ಯಾರೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಒಳ್ಳೆಯ ರಿಲೇಷನ್ಶಿಪ್ ಬಾಂಡಿಂಗ್ ಫ್ಯೂಚರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ನಿಮ್ಮನ್ನು ಅವರು ನೋಡ್ತಾ ಇದ್ದಾರೆ, ಆದರೆ ಸ್ವಲ್ಪ ಟೈಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇದು ಅವರ ಮೈಂಡ್ ಮೆಸೇಜಸ್ ಆಗಿತ್ತು. ಈಗ ಟ್ಯಾರೋ ಮುಖಾಂತರವಾಗೂ ಕೂಡ ನಾನು ಕೆಲವು ಮೆಸೇಜಸ್ನ ಏನು ಬರುತ್ತೆ ನೋಡೋಣ. ಇವರ ಮನಸ್ಥಿತಿ ಏನಿದೆ, ಫ್ಯೂಚರ್ನಲ್ಲಿ ರಿಲೇಷನ್ಶಿಪ್ ಕುರಿತಾಗಿ ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೂಡ ನೋಡೋಣ. ವಾಟ್ ಎಲ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದಿಸ್ ರಿಲೇಷನ್ಶಿಪ್. ಫ್ಯೂಚರ್ನಲ್ಲಿ ಈ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. 7 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಅಕೌಂಟಬಿಲಿಟಿ ಈ ವ್ಯಕ್ತಿ ತೊಗೊಂಡಿಲ್ಲ. ಅಂದರೆ ಅವರಲ್ಲಿ ಕೆಲವು ತಪ್ಪುಗಳಿದ್ರೂ ಕೂಡ ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ತಪ್ಪಾದಾಗ ನಿಂದೇ ತಪ್ಪು ಅಂತ ಹೇಳ್ಬಿಟ್ಟು ಹೊರಟುಬಿಟ್ಟಿದ್ದಾರೆ. ಆದರೆ ತಪ್ಪು ಯಾಕಾಯಿತು, ಏನಕ್ಕೆ ಟ್ರಿಗರ್ ಆಯಿತು, ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಇವ್ರು ಹೊರಟಿಲ್ಲ, ಶಟ್ ಡೌನ್ ಆಗಿಬಿಟ್ಟಿದ್ದಾರೆ. ಆ ಥರ ಎಲ್ಲ ನಡ್ಕೊಂಡಿದ್ದಾರೆ. ಫೂಲ್ ಬರ್ತಿರೋದ್ರಿಂದ ಅವರ ನಡವಳಿಕೆ ಹೇಗಿದೆ ಅಂದರೆ, ನಾನು ಹೇಳಿದ್ದು ಸರಿ, ನೀನು ನನ್ನ ಮಾತು ಕೇಳು, ನೀನು ಹೇಳಿದ್ದು ನಾನು ಕೇಳಲ್ಲ, ಈ ರೀತಿಯಾದ ಒಂದು ಒನ್ ಸೈಡೆಡ್ ಕನೆಕ್ಷನ್ ಆಗ್ತಾಯಿದೆ. ಒಂಥರ ಫೂಲಿಶ್ ಆಗಿ ನಡ್ಕೊಂಡಿದ್ದಾರೆ, ಈಸಿಯಾಗಿ ತೊಗೊಂಡಿದ್ದಾರೆ. ಒಂದೊಂದು ಸಲ ನಿಮ್ಮನ್ನ ಕೇರ್ಲೆಸ್ಸಾಗಿ ಟ್ರೀಟ್ ಮಾಡಿದ್ದಾರೆ.
ನಿಮಗೆ ಟೈಮ್ ಕೊಟ್ಟಿಲ್ಲ, ಟೈಮ್ ಕೊಡದೆ ನೀನೇ ಸರಿ ಇಲ್ಲ ಅಂತ ಹೇಳುವಂಥದ್ದು. ಹೀಗೆಲ್ಲ ಅವರಲ್ಲಿ ತಪ್ಪುಗಳನ್ನ ಇಟ್ಕೊಂಡ್ರೂ ಕೂಡ ನಿಮ್ಮನ್ನು ದೂಷಿಸಿದ್ದಾರೆ. ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಆದರೆ ಅವ್ರಿಗೆ ಒಂದಷ್ಟು ಭಯ ಇದೆ. ಈ ರಿಲೇಷನ್ಶಿಪ್ ಏನಾಗುತ್ತೋ, ನಾನು ಚೆನ್ನಾಗಿರ್ತೀನಾ, ಒಂದು ಭಯದಲ್ಲೇ ಈ ರಿಲೇಷನ್ಶಿಪ್ನ ಅವರು ಮುಂದುವರಿಸ್ತಿರೋದ್ರಿಂದ ಈ ರಿಲೇಷನ್ಶಿಪ್ ಫ್ಯೂಚರ್ ಕೂಡ ಅಷ್ಟೇ ಕಾಂಪ್ಲಿಕೇಶನ್ ಆಗಿಬಿಡುತ್ತೇನೋ ಅನ್ನುವಂಥ ಒಂದು ವಿಚಾರದಲ್ಲಿ ಇವರು ಮುಳುಗಿದ್ದಾರೆ. ಸೊ ನೀವಿಷ್ಟ ಇದ್ದರೂ ಕೂಡ ನಿಮ್ಮ ಜೊತೆ ರಿಲೇಷನ್ಶಿಪ್ ಇಟ್ಕೋಬೇಕು, ಇನ್ನೂ ಚೆನ್ನಾಗಿರಬೇಕು ಅನ್ನೋ ಆಸೆ ಇದ್ದರೂ ಕೂಡ ಅವರ ಭಯದಿಂದ ಈ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ ಉಂಟಾಗ್ತಾ ಇದೆ ಅಂತ ಬರ್ತಾ ಇದೆ. ಯಾಕೆಂದರೆ ಮ್ಯಾರೇಜ್ ಕಾರ್ಡ್ ಈಗಲೂ ಬರ್ತಾ ಇದೆ. ಅವ್ರು ನಿಮ್ಮನ್ನು ಮಾನಸಿಕವಾಗಿ ಕುಗ್ಸಿದ್ದಾರೆ, ಬೇಜಾರು ಮಾಡಿದ್ದಾರೆ. ಒಂದೊಂದು ಸಲ ನಿಮ್ಮ ಆರ್ಗ್ಯುಮೆಂಟ್ಸ್ ಎಷ್ಟು ಕೆಟ್ಟದಾಗಿ ಆಗೋಗಿದೆ ಅಂದರೆ, ನೀವು ಅವರು ಆರ್ಗ್ಯೂ ಮಾಡಿರುವಂಥದ್ದು ಮತ್ತು ಇಬ್ಬರು ಮುಖಾನ ಇಟ್ಕೊಂಡು ಮಾತಾಡೋಕ್ಕಾಗದೇ ಇರೋಷ್ಟು ಕೆಟ್ಟದಾಗಿ ಇಬ್ಬರು ಕೂಡ ಮಾತನ್ನು ಆಡಿದ್ದೀರಾ, ಒಬ್ರಿಗೊಬ್ರು ಹರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಬರ್ತಾ ಇದೆ. ಈ ರಿಲೇಷನ್ಶಿಪ್ನಲ್ಲಿ ತುಂಬ ಡಿಫ್ರೆನ್ಸಸ್ ಇದೆ. ನಾನೇ ಸರಿ ಅನ್ನೋದು, ನೀನೇ ಸರಿ ಅನ್ನೋದು, ನಂದೇ ನಡಿಬೇಕು ಅನ್ನೋದು, ನೀನು ನಡಿಬಾರ್ದು ಅನ್ನೋದು, ಒಂಥರ ನೀನಾ ಅನ್ನುವಂಥ ಜಿದ್ದು ಜಾಸ್ತಿ ಈ ರಿಲೇಷನ್ಶಿಪ್ನಲ್ಲಿದೆ. ಒಬ್ರನ್ನೊಬ್ರು ಕಂಟ್ರೋಲ್ ಮಾಡೋಕ್ಕೆ ಹೋಗಿದ್ದೀರಾ, ಒಬ್ರನ್ನೊಬ್ರು ಬದಲಾಯಿಸೋಕ್ಕೆ ಹೋಗಿದ್ದೀರಾ. ಈ ತರಹ ಸಣ್ಣ ಪುಟ್ಟ ವಿಷಯಗಳಿಂದ ಈ ರಿಲೇಷನ್ಶಿಪ್ನಲ್ಲಿ ಇಬ್ರಿಗೂ ನೆಮ್ಮದಿ ಇಲ್ದಾಗ ಆಗಿದೆ. 8 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ನನ್ನ ಪ್ರಕಾರವಾಗಿ, ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದಾಗ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ನೀವು ಅವರು ಸ್ವಲ್ಪ ತಾಳ್ಮೆಯಿಂದ ಈ ರಿಲೇಷನ್ಶಿಪ್ನಲ್ಲಿದ್ದರೆ ಸರಿ ಹೋಗುತ್ತೆ. ಇಟ್ ವಿಲ್ ಟೇಕ್ ಟೈಮ್ ಅಂತ ಬರ್ತಾ ಇದೆ ಅಷ್ಟೇ. ಒಂದು ಸ್ಟೆಬಿಲಿಟಿನ ಪಡೆಯೋಕೆ ಇನ್ನೊಂದು 4-5 ವಾರ ಆಗುತ್ತೆ. ಆದರೆ ಇಬ್ಬರಲ್ಲೂ ಪ್ರೀತಿ ಇರೋದ್ರಿಂದ ಈ ರಿಲೇಷನ್ಶಿಪ್ ಈಗಲೂ ಕೂಡ ಒಂದು ಸ್ಟೆಬಿಲಿಟಿಗೆ ಬರುತ್ತೆ, ಬಟ್ ನಾಟ್ ನೌ. ಈಗ ಒಂದು 4 ವಾರ ನಿಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ನೆಗೆಟಿವಿಟಿನ ಈ ರಿಲೇಷನ್ಶಿಪ್ಪಕ್ಕೆ ಹಾಕಕ್ಕೆ ಹೋಗಬೇಡಿ. ಏನಾದರೂ ಆರ್ಗ್ಯುಮೆಂಟ್ ಬರ್ಬೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು ಅಂದರೆ ಅಂಥದ್ದನ್ನೆಲ್ಲ ದಯವಿಟ್ಟು ಬೆಳೆಸೋಕ್ಕೆ ಹೋಗಬೇಡಿ. ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದರೆ ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ಚೇತರಿಕೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ರೀಡಿಂಗ್ನಲ್ಲಿ ಬರ್ತಾ ಇದೆ. ಈಗ ನಾನು ನಿಮಗೆ ಯೂನಿವರ್ಸಿಂದ ಅಡ್ವೈಸ್ ಏನಾಗಿದೆ, ಯೂನಿವರ್ಸ್ ನಿಮಗೇನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದೆ, ನಿಮ್ಮ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ವಾಟ್ ಈಸ್ ದ ಅಡ್ವೈಸ್ ಅಂತ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ವಾಟ್ ಈಸ್ ದಿ ಅಡ್ವೈಸ್ ಫಾರ್ ಯು ಫ್ರಮ್ ದ ಯೂನಿವರ್ಸ್. ಇಂಪಾರ್ಶಾಲಿಟಿ ಅಂತ ಬರ್ತಾ ಇದೆ. ಇವಾಗ ಏನಾಗಿದೆ ಅಂದರೆ, ಒಂದು ನೀವು ನಿಮ್ಮಲ್ಲೂ ಪ್ರಾಬ್ಲಮ್ಸ್ ಇದೆ, ಅದನ್ನು ಫಸ್ಟ್ ತಿದ್ಕೋಬೇಕಾಗತ್ತೆ. ಅವರಲ್ಲಿದೆ, ಇಲ್ಲ ಅಂತ ನಾನು ಹೇಳಲ್ಲ. ನಿಮ್ಮಲ್ಲಿ ಏನು ತಿದ್ಕೋಬೋದು, ಏನನ್ನು ಸರಿ ಮಾಡ್ಕೋಬೋದು. ನಾನು ಆಗಲೇ ಹೇಳಿದಾಗೆ ನೀವು ಬಾಯಲ್ಲಿ ಏನೋ ಇದ್ದಿದ್ದನ್ನ ಹೇಳ್ಬಿಡ್ತೀರಾ, ಆಮೇಲೆ ಬೇಜಾರು ಮಾಡ್ಕೋತೀರಾ, ಯಾಕೆ ಹೇಳಿದೆ ಅಂತ ಬೇಜಾರು ಮಾಡ್ಕೊಳ್ತೀರಾ. ಸೊ ಆ ಬ್ಯಾಲೆನ್ಸ್ನ ನಿಮ್ಮ ಮಾತಿನಲ್ಲಿ ಫಸ್ಟ್ ತೊಗೊಂಡು ಬನ್ನಿ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಟೈಮ್ನ ವಿಸ್ಡಮ್ಗೆ ಯೂಸ್ ಮಾಡಿ. ವಿಸ್ಡಮ್ ಅಂದರೆ ಏನಾದರೂ ಒಂದು ಕಲಿಯೋದಿರ್ಬೋದು, ಏನಾದರೂ ಬುಕ್ ಓದೋದಿರ್ಬೋದು, ಕೋರ್ಸ್ ಕಲಿಯೋದಿರ್ಬೋದು, ಹೊಸದಾದದ್ದು ಏನಾದರೂ ಕಲಿಯೋದ್ರಿಂದನೂ ನಿಮ್ಮ ಟೈಮ್ನ ನೀವು ಯೂಟಿಲೈಸ್ ಮಾಡಿಕೊಂಡು ಈ ಒಂದು ನೆಗೆಟಿವಿಟಿಯಿಂದ ಆಚೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಬರ್ತಾ ಇದೆ. ಬಿಟರ್ ಸ್ವೀಟ್ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಕಹಿನೂ ಇದೆ, ಸಿಹಿನೂ ಇದೆ. ಕಹಿನೇ ಅನುಭವಿಸ್ತಿದ್ದೀರಾ ಅಂತ ಹೇಳಲ್ಲ, ಸಿಹಿನೇ ಅನುಭವಿಸ್ತಿದ್ದೀರಾ ಅಂತ ಹೇಳಲ್ಲ. ಆದರೆ ಕಹಿ ಇಬ್ರಿಗೂ ಕಹಿಯ ಒಂದು ಅನುಭವ ಆಗಿದ ತಕ್ಷಣ ಇಬ್ಬರೂ ಕೂಡ ನೆಗೆಟಿವಿಟಿಗೆ ಹೋಗ್ಬಿಡ್ತೀರ. ಆದರೆ ಸಿಹಿನೂ ಇದೆ ಅಲ್ವಾ, ಒಳ್ಳೆಯದೂ ಆಗುತ್ತೆ ಅಲ್ವಾ. ಸೊ ಎರಡೂ ಬೆರೆತಿದೆ ಈ ರಿಲೇಷನ್ಶಿಪ್ನಲ್ಲಿ. ಅದನ್ನು ಅರ್ಥ ಮಾಡ್ಕೊಳ್ಳೋ ಮೆಚ್ಯೂರಿಟಿ ಇಬ್ರಿಗೂ ಬರಬೇಕು ಅಂತ ಬರ್ತಾ ಇದೆ. ಸೋಲ್ಮೇಟ್ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ. ಓಕೆ, ಇದು ಏನು ಮಾಡಿ ನೀವು ಬ್ರೇಕ್ ಆಗಲ್ಲ. ಇಬ್ಬರೂ ಕೂಡ ಪ್ಯಾಚ್ ಆಗ್ತಾನೇ ಇರ್ತೀರಾ, ಹೋಗ್ತೀರಾ, ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ಮತ್ತೆ ಕಾಂಟ್ಯಾಕ್ಟಿಗೆ ಬರ್ತೀರಾ. ಸೊ ಈ ಥರದ್ದು ಒಂದು ಬ್ಯಾಕ್ ಆ್ಯಂಡ್ ಫೋರ್ತ್ ಆಗುತ್ತೆ. ಬಟ್ ಸ್ಟಿಲ್ ಒಂದು ಸಿಚುವೇಶನ್ ಹೆಂಗೆ ಬರುತ್ತೆ ಅಂದರೆ, ಇಬ್ಬರು ಚೆನ್ನಾಗೇ ಇರ್ತೀರಾ ಫ್ಯೂಚರ್ನಲ್ಲಿ, ನಾಟ್ ನೌ. ಇಬ್ಬರು ಚೇಂಜ್ ಆಗಬೇಕು. ನಾನು ಆಗಲೇ ನಿಮಗೆ ರೀಡಿಂಗ್ನಲ್ಲಿ ಹೇಳಿದ್ದೆ, ಅವ್ರು ತುಂಬ ಕನ್ಫ್ಯೂಷನಲ್ಲಿದ್ದಾರೆ ನಿಮ್ಮ ವಿಷಯವಾಗಿ ಅಂತ. ಈಗ ಅವರ ಒಂದು ಕನ್ಫ್ಯೂಷನಲ್ಲಿರೋದ್ರಿಂದ ನೀವೇನೂ ಮಾಡೋಕ್ಕಾಗಲ್ಲ. ಅಂದರೆ ನೀವು ಏನನ್ನೂ ನಿಮ್ಮ ಕಡೆಯಿಂದ ಮಾಡೋಕ್ಕಾಗಲ್ಲ. ಅವರೇ ಆ ಕನ್ಫ್ಯೂಷನಿಂದ ಆಚೆ ಬರಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತಲೇ ನಿಮಗೆ ಅಡ್ವೈಸ್ ಬರ್ತಾ ಇದೆ. ಸೊ ದಿಸ್ ವಾಸ್ ದ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.